ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇನ್ಫೋಸಾರಥಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರೋದಂಥ ಒಂದು ಹೊಸ ರೂಲ್ಸ್ ಏನಪ್ಪ ಅಂದರೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ. ಈ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಾ ಇದೆ. ಇದರಿಂದ ಸರ್ಕಾರ ಹೇಳ್ತಿರೋದು ಏನಪ್ಪ ಅಂತೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಒಂದು ಫಿಲ್ಟರ್ ಮಾಡ್ತೀವಿ ಇದರಿಂದ ಅಂಥೇಳಿ. ಹಾಗೂ ಇನ್ನೊಂದು ಏನಪ್ಪ ಅಂತೇಳಿದ್ರೆ ನಾವು ಈ ಚುನಾವಣಾ ಆಯೋಗ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದನೋ ಅದ್ರ ಪ್ರಕಾರನೇ ಮಾಡ್ತಿದ್ವಿ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಆದರೆ BJP ಗೌರ್ಮೆಂಟ್ ಹೇಳ್ತಾ ಇದೆ ಇದು ಒಂದು ಸಂವಿಧಾನದ ಉಲ್ಲಂಘನೆ. ಯಾಕಂದರೆ ಆಲ್ರೆಡಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಮಾಡಿದೆ. ಹಾಗಾಗಿ ಈ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಈ BJPಯವರು ಪ್ರತಿಪಕ್ಷದ ನಾಯಕರು ವಾದ ಮಾಡ್ತಾ ಇದ್ದಾರೆ. ಆದರೆ ಬನ್ನಿ ವೀಕ್ಷಕರೇ, ಈಗ ಕರ್ನಾಟಕ ಸರ್ಕಾರ ಜಾರಿ ಮಾಡಿರುವಂತಹ ಈ ಹೊಸ ರೂಲ್ಸಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂಡ್ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ನಮ್ಮ ಹತ್ರ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನು ಮಾಡಿಸ್ಕೋಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ ಹೇಳ್ತಾ ಇದ್ದೀನಿ, ನಿಮ್ಮದು ಕಾಮನ್ನಾಗಿ ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಇರಬೇಕು ನಿಮ್ಮ ಹತ್ರ. ಆಮೇಲೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೂ ಓಕೆ. ಆಮೇಲೆ ನಿಮ್ಮದು ರೇಷನ್ ಕಾರ್ಡ್ ಇರಬೇಕು. ಆ ನಂತರ ನೀವು ಸುಮಾರು ಕರ್ನಾಟಕದಲ್ಲಿ ಸುಮಾರು ನೀವು ಒಂದು 10 ವರ್ಷಗಳ ಕಾಲ ವಾಸ ಇರಬೇಕು. ನಿಮ್ಮ ತಂದೆ ಅಥವಾ ತಾಯಿ ಬೇರೆ ರಾಜ್ಯದಿಂದ ಬಂದವರು ಕೂಡ ಒಂದು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಆಮೇಲೆ ನೀವು ಸುಮಾರು 10 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಓದಿದ್ರು ಕೂಡ ನೀವು ಕೂಡ ಈ ಸರ್ಟಿಫಿಕೇಟನ್ನು ತೊಗೋಬೋದು. ಆಮೇಲೆ ನೀವೇನಾದರೂ ನಿಮ್ಮ ತಂದೆ ತಾತ ಮುತ್ತಜ್ಜರವ್ರದ್ದು ಕೂಡ ಏನಾದರೂ ಆಸ್ತಿ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ತೊಗೋಬೋದು. ಹಾಗೂ ವೀಕ್ಷಕರೇ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಏನಂತ ಹೇಳಿದ್ರೆ, ನೀವು ಭಾರತದ ನಾಗರಿಕರಾಗಿರಬೇಕು. ನೀವು ಬೇರೆ ರಾಜ್ಯದಿಂದ ಬಂದರೂ ಕೂಡ ಕರ್ನಾಟಕದಲ್ಲಿ ಸುಮಾರು 10 ವರ್ಷಗಳ ಕಾಲ ಕರ್ನಾಟಕದಲ್ಲಿ ನೀವು ವಾಸವಾಗಿರಬೇಕು. ಹಾಗಾದರೆ ಮಾತ್ರ ನೀವು ಈ ವಾಸಸ್ಥಳ ಪ್ರಮಾಣ ಪತ್ರವನ್ನು ತಗೋಬೋದು. ಹಾಗೂ ಇದು ಎಲ್ಲಿ ಸಿಗುತ್ತಪ್ಪ ಅಂತೇಳಿದ್ರೆ, ಇದನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಈಗ ಅಪ್ಲೈ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಏನು ಮಾಡ್ಬೋದು, ನಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಸೇವಾ ಸಿಂಧುವಲ್ಲಿ ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಪ್ಲೈ ಮಾಡ್ಬೋದು. ಆದರೆ ಸರ್ಕಾರ ಹೇಳ್ತಾ ಇದೆ, ನಾವು ಮನೆಗೆ ತಲುಪಿಸ್ತೀವಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಈ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಅಪ್ಲೈ ಮಾಡೋದಂತನ ಅದನ್ನೊಂದು ವೀಡಿಯೋ ಮಾಡ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಇದು ಕಂದಾಯ ಇಲಾಖೆಯ ಇದು ಜವಾಬ್ದಾರಿ ತಗೊಂಡಿದೆ. ಈ ಶಾಶ್ವತ ಪ್ರಮಾಣ ಪತ್ರವನ್ನು ಎಲ್ಲ ಪರೀಕ್ಷಿಸಿ ಆಧಾರ್ ಕಾರ್ಡು, ವೋಟರ್ ಕಾರ್ಡ್ ಎಲ್ಲವನ್ನು ನೋಡಿಬಿಟ್ಟು ಅದನ್ನು ಕೊಡುವಂಥ ಜವಾಬ್ದಾರಿ ಕಂದಾಯ ಇಲಾಖೆ ತಗೊಂಡಿದೆ. ನೀವೇನಾದರೂ ಈ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ SIR ಕೂಡ ಇದನ್ನು ತೋರಿಸಿ SIR ನಿಮ್ಮ ದಾಖಲೆಗಳನ್ನು ಕೊಟ್ಟು ನೀವು ಕೂಡ ವೋಟರ್ ಲಿಸ್ಟಲ್ಲಿ